ಏ ಪೂಜಾ ಪೂಜಾ ಏನಾಯ್ತು? ಕಾಲ್ ಬಿಡು. ಇಲ್ಲ ಅಕ್ಕ, ನೀವ್ ನನಗ್ ಕ್ಷಮಿಸಿದೀನಿ ಅಂತ ಹೇಳೋವರೆಗೂ ನಾನ್ ನಿಮ್ ಕಾಲ್ ಬಿಡಲ್ಲ. ಕ್ಷಮಿಸು ಅಂತ ತಪ್ಪು ಇವಾಗ ಏನು ಆಗಿಲ್ಲ. ನೀನ್ ಹೇಳು ಮೇಲೆ ಹೇಳು. ಯಾಕೆ ಹೀಗೆ ಅಳ್ತಿದ್ಯಾ ಪೂಜಾ? ಕರ್ಮ ಅನ್ನೋದು ಎಷ್ಟು ಸತ್ಯ ಅಲ್ವಾ ಅಕ್ಕ? ಒಳ್ಳೆಯವ್ರಿಗೆ ನಾವು ಕೆಟ್ಟದ್ ಮಾಡಿದ್ರೆ ಆ ದೇವ್ರು ನಮಗ್ ಕೆಟ್ಟದ್ ಮಾಡ್ತಾನೆ ಅನ್ನೋದು ಎಷ್ಟು ಸತ್ಯ ಅಲ್ವಾ? ಪೂಜಾ ನೀನ್ ಇವಾಗ ಯಾರಿಗೆ ಕೆಟ್ಟದ್ ಮಾಡಿದ್ಯಾ? ಹ ಇನ್ ಯಾರಿಗಕ್ಕ? ನಿಮಗೆ. ನಾವು ನಿಮಗೆ ಎಂತ ಅನ್ಯಾಯ ಮಾಡ್ಬಿಟ್ವಿ ಅಕ್ಕ. ಗಂಡ ಹೆಂಡತಿ ಇಬ್ರು ದೂರ ಮಾಡಿದ್ವಿ. ನಿಮ್ ಸ್ಥಾನಕ್ಕೆ ಇನ್ಯಾರನ್ನೂ ಕರ್ಕೊಂಬಂದು ಕೂರ್ಸಕ್ ನೋಡಿದ್ವಿ. ಅಶ್ವಿನ್ ಅಂತೂ ಆಸ್ತಿ ಮೇಲೆ ಕಣ್ಣು ಹಾಕ್ದ. ಕ್ಷಣಕ್ಕೂ ನಿಮಗ್ ಚುಚ್ಚಿ ಚುಚ್ಚಿ ಮಾತಾಡಿ ಹಿಂಸೆ ಮಾಡ್ದ. ನಾವ್ ಮಾಡಿದ ಪಾಪಕ್ಕೆ ಆ ದೇವ್ರು ನಮಗ್ ಸರಿಯಾದ ಶಿಕ್ಷಣ ಕೊಟ್ಬಿಟ್ಟ ಅಕ್ಕ. ನಮ್ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಸತ್ತು ಹೋಯ್ತು. ಪೂಜಾ ಆಗಿದ್ದನ್ನೆಲ್ಲ ನೆನೆಸ್ಕೊಂಡು ಈಗ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಅದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ನಾವು ಬಿಡ್ತೀವಿ ಅಂದ್ರು ನಾವ್ ಮಾಡಿದ ಪಾಪ ನಮ್ಮನ್ ಬಿಡ್ತಿಲ್ಲ ಅಕ್ಕ. ನಮ್ ಬೆನ್ ಹತ್ತೆ ಕಾಡ್ತಿದೆ. ನಿಮ್ಮೇಲೆ ಅನುಮಾನ ಪಟ್ಟು ನೀವು ಕೊಡ್ಬಾರ್ದು ಹಿಂಸೆ ಕೊಟ್ಬಿಟ್ವಿ. ಕೆಲವೊಂದ್ಸಲ ಹಾಗಾಗುತ್ತೆ ಪೂಜಾ. ಸಾಕ್ಷಿಗಳು ಹಾಗೆ ಇರುತ್ತೆ ಅಲ್ವಾ? 1000 ಸಾಕ್ಷಿ ಇರ್ಲಿ, ಯಾರು ನಮ್ನ ನಮ್ದೇ ಇದ್ದಾಗ ಅವನ್ನ ನಮ್ದವರು ನೀವು. ಅವನ್ ಸ್ವಂತ ಬಿಸ್ನೆಸ್ ಮಾಡ್ತೀನಿ, ಕ್ಯಾಂಟೀನ್ ಮಾಡ್ತೀನಿ ಅಂದಾಗ ಸ್ವಂತ ಹೆಂಡತಿಯಾಗಿ ನಾನೇ ನಕ್ಕಿದ್ದೆ, ಆಡ್ಕೊಂಡಿದ್ದೆ, ಬೈದಿದ್ದೆ. ಆದ್ರೆ ನೀವು ಅದ್ಕೆ ಆಗಿ ಅವನ್ ತಾಯಿ ಸ್ಥಾನದಲ್ಲಿ ನಿಂತು ಅವ್ನ್ ಬೆನ್ ತಟ್ಟಿದ್ರಿ. ಫುಟ್ಪಾತ್ ಹೋಟ್ಲಲ್ಲಿ ಮುಸ್ರೆ ತಿಕ್ಕಿದ್ರಿ. ಇದನ್ನೆಲ್ಲ ನಾವ್ ಹೇಗ್ ಮರೆತ್ವಿ ಅಕ್ಕ? ಪೂಜಾ ಪ್ಲೀಸ್ ಅಳ್ಬೇಡ. ಫುಟ್ಪಾತ್ ಅಲ್ಲಿ ಚಿತ್ರಾನ್ನ ಮಾರ್ತಿದ್ದವನ್ನ ದೊಡ್ಡ ಕೆಫೆ ಇಡೋ ಮಟ್ಟಕ್ಕೆ ಬೆಳೆಸಿದಕ್ಕೆ ನಾವ್ ಮಾಡಿದೇನು? ಅಪವಾದ, ದ್ವೇಷ. ನಾವ್ ಎಷ್ಟು ಕೆಟ್ಟೋರಲ್ವಾ ಅಕ್ಕ? ಇಷ್ಟಕ್ಕೂ ಕ್ಷಮಿಸಿ ಅಂತ ಕೇಳ್ಕೊಳಕ್ ಯೋಗ್ಯತೆನಾದ್ರೂ ಇದೆಯಾ ನನ್ಗೆ?